ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಿಹಾರದಲ್ಲಿ ಯಾರಿಗೆ ಅಧಿಕಾರ, CM ಸ್ಥಾನಕ್ಕೆ ಯಾರು ಸೂಕ್ತ, ಹೊರಬಿತ್ತು ಅಚ್ಚರಿಯ ಸಮೀಕ್ಷೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದರೆ ಏನದು ಸಮೀಕ್ಷೆ ಬಂದಿದೆ ಅಂತ ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, ಬಿಹಾರದಲ್ಲಿ ಯಾರಿಗೆ ಅಧಿಕಾರ, CM ಸ್ಥಾನಕ್ಕೆ ಯಾರು ಸೂಕ್ತ, ಹೊರಬಿತ್ತು ಅಚ್ಚರಿಯ ಸಮೀಕ್ಷೆ ಅಂತಲೇ ಹೇಳಲಾಗ್ತಾ ಇದೆ. ಏನು ಅಕ್ಟೋಬರ್ನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಬಿಹಾರದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ NDA ಮತ್ತು ವಿರೋಧ ಪಕ್ಷಗಳ ಮಹಾಗಠಬಂಧನ್ ನಡುವೆ ತೀವ್ರ ಪೈಪೋಟಿ ನಡೆಯಲಿದೆ. ಆದರೆ ಇನ್ಸೈಟ್ ಸಮೀಕ್ಷೆಯ ಪ್ರಕಾರ NDA ಬಹುಮತ ಪಡೆಯುವ ಸಾಧ್ಯತೆ ಇದೆ ಎಂತಂದು ನಿರುದ್ಯೋಗ ಮತ್ತು ಬೆಲೆ ಏರಿಕೆಯ ಪ್ರಮುಖ ಸಮಸ್ಯೆಗಳಿಗೆ ಮಹಿಳೆಯರು NDAಗೆ ಹೆಚ್ಚಿನ ಬೆಂಬಲ ನೀಡುತ್ತಿದ್ದು, ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ಸುದ್ದಿಗಳು ಸಹ ಹೊರಬಿದ್ದಿದೆ ಈ ಸಮೀಕ್ಷೆಯಿಂದ. ರಾಜಕೀಯದಲ್ಲಿ ದೇಶದ ಪ್ರಮುಖ ರಾಜ್ಯವಾಗಿರುವ ಬಿಹಾರದಲ್ಲಿ ಈ ವರ್ಷದ ಅಕ್ಟೋಬರ್-ನವೆಂಬರ್ನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಇದರಲ್ಲಿ ಬಿಜೆಪಿ ನೇತೃತ್ವದ NDA ಮತ್ತು ವಿರೋಧ ಪಕ್ಷದ ಒಕ್ಕೂಟ ಮಹಾಗಠಬಂಧನ್ ನಡುವೆ ತುರುಸಿನ ಸ್ಪರ್ಧೆ ಏರ್ಪಟ್ಟಿದೆ ಅಂತಲೇ ಸಹ ಹೇಳಲಾಗ್ತಾ ಇದೆ. CM ಸ್ಥಾನಕ್ಕೆ ಯಾರು ಸೂಕ್ತ ಅಂತ ಕೇಳಿರೋ ಪ್ರಶ್ನೆಯಲ್ಲಿ ನಿತೀಶ್ ಸಮೀಕ್ಷೆಯ ಫಲಿತಾಂಶದ NDA ಬಹುಮತ ಗಳಿಸಲಿದೆ ಅಂತಂದು ಹೇಳುತ್ತಿದೆ. ಹಾಲಿ ಮುಖ್ಯಮಂತ್ರಿ ಕಳೆದ ಹಲವು ವರ್ಷಗಳಿಂದ ರಾಜ್ಯವನ್ನು ಆಳುತ್ತಿದ್ದಾರೆ. ನಿತೀಶ್ ಕುಮಾರ್ ಬಗ್ಗೆ ಜನರಿಗೆ ಒಲವಿಲ್ಲ ಅಂತಂದು ಈ ಸಮೀಕ್ಷೆಯಲ್ಲಿ ಸಹ ತಿಳಿದು ಬಂದಿದೆ. ಇನ್ನು ಪ್ರತಿಕ್ರಿಯಿಸಿದವರಲ್ಲಿ ಹೆಚ್ಚಿನವರು ಅಂತಾರೆ 38% ಜನರು RJD ನಾಯಕ ತೇಜಸ್ವಿ ಯಾದವ್ ಪರವಾಗಿ ಮುಂದಿನ ಮುಖ್ಯಮಂತ್ರಿ ಆಗಬೇಕೆಂತಂದು ಬಯಸಿದ್ದಾರೆ. ಇನ್ನು ಎರಡನೇ ಸ್ಥಾನದಲ್ಲಿ ನಿತೀಶ್ ಕುಮಾರ್ ಅವರು ಇದ್ದು 35%ನಷ್ಟು ಅವರನ್ನು ಮುಂದಿನ CM ಆಗಿ ನೋಡಲು ಸಹ ಬಯಸಿದ್ದಾರೆ. 4.6%ನಷ್ಟು ಜನರು 4%ನಷ್ಟು ಜನರು CM ಸ್ಥಾನಕ್ಕೆ ಲೋಕ ಜನಶಕ್ತಿ ಪಕ್ಷದ ರಾಮ್ ವಿಲಾಸ್ ಚಿರಾಗ್ ಪಾಸ್ವಾನ್ ಅವರನ್ನು ಬೆಂಬಲಿಸಿದ್ದಾರೆ ಅಂತಲೂ ಗೊತ್ತಾಗ್ತಾ ಇದೆ. ಇನ್ನು ಸ್ವರಾಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಅವರಿಗೆ 2.3% ಜನರು ತಮ್ಮ ಬೆಂಬಲವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿಶೇಷ ಎಂದರೆ ಬಿಜೆಪಿ ನಾಯಕರಿಗೂ ಜನರ ಬೆಂಬಲ ಸೂಚಿಸಿಲ್ಲ. ಹಾಲಿ DCM ಹಾಗೂ ಬಿಜೆಪಿಯ ಪ್ರಮುಖ ನಾಯಕ ಸಾಮ್ರಾಟ್ ಚೌಧರಿ ಅವರನ್ನು ಸಂಭಾವ್ಯ ಮುಖ್ಯಮಂತ್ರಿಯಾಗಿ ನೋಡಲು ಅವರು ವಿಶೇಷವೆಂದರೆ ಬಿಜೆಪಿಯ ನಾಯಕರಿಗೂ ಜನರ ಬೆಂಬಲ ಸೂಚಿಸಿಲ್ಲ. ಹಾಲಿ CM ಹಾಗೂ ಬಿಜೆಪಿಯ ಪ್ರಮುಖ ನಾಯಕ ಸಾಮ್ರಾಟ್ ಚೌಧರಿ ಅವರನ್ನು ಸಂಭಾವ್ಯ ಮುಖ್ಯಮಂತ್ರಿಯಾಗಿ ನೋಡಲು ಬಯಸಿರುವುದಾಗಿ 1% ಅಷ್ಟು ಜನರು ಹೇಳಿದ್ದಾರೆ. ಬಿಜೆಪಿಯ ಹೊಸ ಮುಖಕ್ಕೆ ಓಕೆ ಎಂತಂದು ಜನರು 12%, 3% ಜನರು ಪ್ರತಿಕ್ರಿಯೆ ನೀಡಿದ್ದಾರೆ ಅಂತಂದು ಸಹ ತಿಳಿದು ಬರ್ತಾ ಇದೆ. ಇನ್ನು NDAಗೆ ಮಹಿಳೆಯರ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಸಮೀಕ್ಷೆಯ ದತ್ತಾಂಶವನ್ನು ನೋಡಿದಾಗ ಪುರುಷರಿಗಿಂತ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು NDA ಪರ ಒಲವು ತೋರಿಸಿರುವುದು ಕಾಣಿಸುತ್ತಿದೆ. NDA ಮತ್ತೆ ಅಧಿಕಾರಕ್ಕೆ ಬರಬೇಕೆಂಬ 43% 6% ಜನರು ಹೇಳಿದ್ದಾರೆ. 54% ಮಹಿಳೆಯರು BJP-JDU ಮೈತ್ರಿಕೂಟಕ್ಕೆ ಮತ ಹಾಕುವುದಾಗಿ ತಿಳಿಸಿದ್ದಾರೆ. ಆದರೆ ಮಹಾಗಠಬಂಧನ್ಗೆ ಪುರುಷರ ಬೆಂಬಲ 39.8% ಪುರುಷರು NDAಗಿಂತ ಮಹಾಗಠಬಂಧನ್ಗೆ ಮತ ಹಾಕುವುದಾಗಿ ಹೇಳಿದ್ದಾರೆ. 31%ನಷ್ಟು ಮಹಿಳೆಯರು ಮಾತ್ರ ಬಿಹಾರದಲ್ಲಿ ಮೈತ್ರಿಕೂಟಕ್ಕೆ ಮತ ಹಾಕುವುದಾಗಿ ಸಹ ತಿಳಿಸಿದ್ದಾರೆ. ಇನ್ನು ನಿರುದ್ಯೋಗವೇ ದೊಡ್ಡ ಸಮಸ್ಯೆ ಅಂತಂದು ಬೆಲೆ ಏರಿಕೆಯದ್ದೇ ದೊಡ್ಡ ಚಿಂತೆ ಅಂತಂದು ಒಂದು ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ. ನಿರುದ್ಯೋಗವು ದೊಡ್ಡ ಸಮಸ್ಯೆ ಎಂದು 51% ಜನರು ಮತದಾರರು ಹೇಳಿದ್ದಾರೆ. 45% ಜನರು ಬೆಲೆ ಏರಿಕೆ, 41% ಜನರು ಭ್ರಷ್ಟಾಚಾರ, 36% ಜನರು ವಿದ್ಯುತ್, ರಸ್ತೆ ಮತ್ತು ನೀರು ಹಾಗೂ 19% ಜನರು ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಗಳೇ ನಮಗೆ ದೊಡ್ಡ ಸಮಸ್ಯೆಯಾಗಿದೆ ಅಂತಂದು ಬೆಳಕು ಚೆಲ್ಲಿದ್ದಾರೆ. ಇನ್ನು ಮಹಾಗಠಬಂಧನ್ಗೆ 56% ಯಾದವರು, 53% ಪರಿಶಿಷ್ಟ ಪಂಗಡದವರು, 68% ಮುಸ್ಲಿಂ ಮತಗಳು ಚಲಾಯಿಸುವುದಾಗಿ ಹೇಳಿದ್ದಾರೆ. ಇತರೆ ಎಲ್ಲ ಜಾತಿಗಳು NDAವನ್ನು ಬೆಂಬಲಿಸುವುದಾಗಿ ತಿಳಿಸಿವೆ. ಇನ್ನು ನಿತೀಶ್ ಕುಮಾರ್ ಅವರು ಕುರ್ಮಿ ಸಮುದಾಯಕ್ಕೆ ಸೇರಿದ್ದು ಈ ಜಾತಿಯ 85% ಜನರು NDA ಜೊತೆಗಿದ್ದರೆ, ಹಿಂದೂ ಮೇಲ್ಪಂಕ್ತಿಯ 79% ಜನರು ಆಡಳಿತಾರೂಢ ಮೈತ್ರಿಕೂಟವನ್ನು ಸಹ ಬೆಂಬಲಿಸುವುದಾಗಿ ತಿಳಿಸಿದ್ದಾರೆ. ಇನ್ನು ಕೊಹ್ಯಾರಿ ಕುಶಾಹ ಸಮುದಾಯದ 66% ಜನರು, 59% ಜನರು ದುಸಾದ್ ಪಾಸಿ, 59% ಯಾದವರು ಅಲ್ಲದೆ OBC ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳ 57% ಜನರು, ಇತರೆ SC ಗುಂಪುಗಳು 52% ಜನರು NDAಗೆ ಬೆಂಬಲ ಸೂಚಿಸುತ್ತಾರೆ ಅಂತಂದು ಸಹ ತಿಳಿದು ಬಂದಿದೆ.
ಇನ್ನು ಕುತೂಹಲದ ಸಂಗತಿ ಎಂದರೆ ಯಾದವ ಸಮುದಾಯದ 32% ಜನರು ಮಹಾಗಠಬಂಧನ್ ಬದಲಿಗೆ NDA ಪರ ಮತ ಚಲಾಯಿಸಲು ಬಯಸುತ್ತಿರುವುದಾಗಿ ತಿಳಿಸಿದ್ದಾರೆ. ಇನ್ನು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ 243 ಸ್ಥಾನಗಳಿದ್ದು ವರ್ಷದ ನವೆಂಬರ್-ಡಿಸೆಂಬರ್ನಲ್ಲಿ ಚುನಾವಣೆ ನಡೆಯಲಿವೆ ಅಂತಂದು ಹೇಳಲಾಗ್ತಾಯಿದೆ. ದೇಶದ ರಾಜಕಾರಣದ ಮಟ್ಟಿಗೆ ಇದು ಪ್ರಮುಖ ರಾಜ್ಯವಾಗಿರುವುದರಿಂದ ಈ ಚುನಾವಣೆಯ ಫಲಿತಾಂಶ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ BJP ಮತ್ತು ನಿತೀಶ್ ಕುಮಾರ್ JDU ಪಕ್ಷ ಯಾವ ರೀತಿಯ ಒಂದು ಅಲ್ಲಿ ಬಿಹಾರದಲ್ಲಿ ಒಂದು ಪ್ರಚಾರವನ್ನು ಕೈಗೊಳ್ತಾರೆ, ಯಾವ ರೀತಿಯ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾರೆ, ಏನೋ ಒಂದು ತುಸುರಿನ ಪೈಪೋಟಿಯನ್ನು ಕೊಟ್ಟಿರ್ತಕ್ಕಂಥ ಮಹಾಗಠಬಂಧನಿಗೆ ಯಾವ ರೀತಿಯ ಒಂದು ಟಕ್ಕರನ್ನು ಕೊಡುತ್ತೆ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.